ಸ್ನೇಹಿತರೆ ನಮಸ್ಕಾರ. ಈ ಒಂದು ಬ್ಲಾಗು ತುಂಬ ಯೂಸ್ಫುಲ್ ಟಿಪ್ಸ್ ಹೋಟೆಲಿಯರ್ಸಿಗೆ. ಹೇಗೆ ಅಂದರೆ, ಒಂದು ಕಪಲ್ಸ್ ಸಪೋಸ್ ಒಂದು ಕಪಲ್ ಹೋಟೆಲ್ಗೆ ಚೆಕ್-ಇನ್ನಿಗೆ ಬರ್ತಾರೆ, ದೇ ಆಸ್ಕಿಂಗ್ ಫಾರ್ ದ ರೂಮ್. ಸೊ ಆವಾಗ ಓನರ್ಸ್ ಆರ್ ಮ್ಯಾನೇಜರ್ಸ್ ಆರ್ ಡ್ಯೂಟಿ ಮ್ಯಾನೇಜರ್ಸ್ ವೇರ್ ಎನಿ ಕನ್ಸರ್ನ್, ಅವರು ಒಂದೊಂದು ಗಮನದಲ್ಲಿಟ್ಕೊಳ್ಳಿ. ಹುಡುಗಿ ಏಜ್ 18, ಹುಡುಗರ ಏಜ್ 21 ವರ್ಷ ಆಗಿರಬೇಕು. ಸೊ ಡೋಂಟ್ ಆಫರ್ ಎನಿ ರೂಮ್ಸ್ ಟು ಅಂಡರ್ ಏಜ್ಡ್ ಕಪಲ್. ನೀವು ಮುಂದಿನ ದಿನಗಳಲ್ಲಿ ಯು ಶುಡ್ ಫೇಸ್ ದ ಲೀಗಲ್ ಬ್ಯಾಟಲ್. ಯಾಕಂದರೆ ವಿ ಶುಡ್ ರೆಸ್ಪೆಕ್ಟ್ ದ ಲಾ ಆಫ್ ದ ಲ್ಯಾಂಡ್. ನೀವು 18 ವರ್ಷದ ಒಳಗಿನವ್ರಿಗೆ ರೂಮ್ ಕೊಡಲೇಬೇಡಿ. ಕಪಲ್ಸ್ ಅವ್ರು 10,000 ಕೊಡೋರು ಇರ್ತಾರೆ, 20,000 ಕೊಡೋರು ಇರ್ತಾರೆ ಒಂದು ರೂಮಿಗೆ, ಬಟ್ ಡೋಂಟ್ ಎಂಟರ್ಟೈನ್ ದೆಮ್. ಎರಡನೇದು, ಈ ಐ ಡಿ ಕಾರ್ಡ್ ಕಪಲ್ಸು ಐ ಡಿ ಕಾರ್ಡ್ ಏನು ಮಾಡ್ತಾರೆ, ನನ್ನ ಎಕ್ಸ್ಪೀರಿಯನ್ಸಲ್ಲಿ 25 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಫೇಕ್ ಐ ಡಿ ಕಾರ್ಡ್ ಮಾಡಿಕೊಡ್ತಾರೆ. ಇಮೇಲಲ್ಲಿ ಐ ಡಿ ಕಾರ್ಡ್ ಕಳಿಸ್ತೀನಿ ಅಂತಾರೆ, ವಾಟ್ಸಪ್ಪಲ್ಲಿ ಐ ಡಿ ಕಾರ್ಡ್ ಕಳಿಸ್ತೀನಿ. ಇತ್ತಿತ್ತಲಾಗೆ ವಾಟ್ಸಪ್ ಬಂದ ಮೇಲೆ ನಾನು ವಾಟ್ಸಪ್ಪಲ್ಲಿ ಐ ಡಿ ಕಾರ್ಡ್ ಕಳಿಸ್ತೀನಿ ಅಂತಾರೆ. ದಯವಿಟ್ಟು ತೊಗೋಬೇಡಿ. ತಗೊಂಡ್ರೆ ಒರಿಜಿನಲ್ ಐ ಡಿ ಕಾರ್ಡನ್ನ ಆನ್ ದ ಡೆಸ್ಕ್ ತೊಗೋಬೇಕು. ಆ್ಯಂಡ್ ಮೂರನೇದು, ಕಂಪಲ್ಸರಿ ಗೆಸ್ಟ್ ನೀಡ್ ನಾಟ್ ಟೆಲ್ ಫಾರ್ ವಾಟ್ ದೇ ಆರ್ ಕಮ್ ಆ್ಯಸ್ ಫಾರ್ ದೇರ್ ಮೆಚುರಿಟಿ ಇಸ್ ಕನ್ಸರ್ಡ್. ಅವ್ರ ಏಜ್ ಆಗಿದ್ದರೆ ನಿಮ್ಗೇನು ರೀಸನ್ ಕೊಡಬೇಕು ಅಂತ ಏನಿಲ್ಲ. ಆದರೆ ದಯವಿಟ್ಟು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕಪಲ್ಸ್ ನೀವು ರೂಮ್ ತೊಗೊಳ್ಳೋ ಹರೀಲಿ ಅವರು ನೀವು ಕೇಳಿರೋ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಇಫ್ ಅದಾದಮೇಲೆ ನೀವು ಅದಕ್ಕೆ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಒಂದು, ಪರ್ಪಸ್ ಆಫ್ ಸ್ಟೇ. ಇಫ್ ದೇರ್ ಕಪಲ್ ಇಸ್ ಟ್ರಾವೆಲಿಂಗ್ ನಿಯರ್ ದ ಏರ್ಪೋರ್ಟ್, ಅವ್ರದ್ದು ಏರ್ ಟಿಕೆಟ್ ಚೆಕ್ ಮಾಡ್ಕೊಳ್ಳಿ. ಏರ್ ಟಿಕೆಟ್ ಇದ್ದರೆ ಪ್ಲೀಸ್ ಹ್ಯಾಂಡ್ ಓವರ್ ದ ಏರ್ ಟಿಕೆಟ್ ಅಂತ ಕೇಳಿ. ಸಪೋಸ್ ಸ್ಟೂಡೆಂಟ್ಸ್ ಬರ್ತಾರೆ, ಕಾಲೇಜ್ ಅಡ್ಮಿಷನ್ ಫಾರ್ಮ್ಸ್ ಇದ್ದರೆ ಅದನ್ನು ಕೇಳಿ. ಇಲ್ಲ ಇಂಟ್ರ್ಯೂಸಿಗೆ ಬರ್ತಾರೆ, ಜಾಬ್ ಲೆಟರ್ ಇದ್ದರೆ ಅದನ್ನು ಕೊಡೋಕ್ಕೆ ಹೇಳಿ. ಇಂಟರ್ವ್ಯೂ ಲೆಟರ್ ಇದ್ದರೆ ಅದನ್ನು ಕೊಡೋಕ್ಕೆ ಹೇಳಿ. ಈ ಮುಖಾಂತರ ಆದಷ್ಟು ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡಿ ಕಪಲ್ಸ್ದು, ಪರ್ಟಿಕ್ಯುಲರ್ಲಿ ಕಪಲ್ಸ್ದು CVIRMS ಸಾಫ್ಟ್ವೇರಲ್ಲಿ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ಆ ಲಿಂಕನ್ನು ಬ್ಲಾಗಲ್ಲಿ ಕೊಟ್ಟಿದ್ದೆ, ಅದರೊಳಗೆ ಅಪ್ಲೋಡ್ ಮಾಡೋದು ಮಾತ್ರ ಮರಿಬೇಡಿ. ನಿಮಗೆ ಇವತ್ತು ಕ್ವೆರಿ ಬರೋಲ್ಲ, ಏನೋ ಅಕಸ್ಮಾತ್ ಎನಿ ಕ್ವೆರೀಸ್, ಲೀಗಲ್ ಕ್ವೆರೀಸ್ ಕಮ್ಸ್ ಟು ದ ಹೋಟೆಲ್, 2 ವರ್ಷ ಆದಮೇಲೆ ಬರ್ಬೋದು, 3 ವರ್ಷ ಆದಮೇಲೆ ಬರ್ಬೋದು. ನಾನು ಹೇಳೋ ಉದ್ದೇಶ ಹೋಟೆಲ್ ಓನರ್ ಸಫರ್ ಆಗಬಾರ್ದು. ಹಾಗಾಗಿ ಆದಷ್ಟು ಈ ಡಾಕ್ಯುಮೆಂಟನ್ನು ಟ್ರಾನ್ಸ್ಪರೆಂಟಾಗಿ ಇಟ್ಬಿಡಿ. ಥ್ಯಾಂಕ್ ಯು ವೆರಿ ಮಚ್.